ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಶೇರ್ ಮಾಡ್ತಿರೋದು ನಮ್ಮ ಮನೆಯ ಟ್ರೆಡಿಷ್ನಲ್ ಸ್ಟೈಲ್ ರವೆ ಉಂಡೆ ಅಥವಾ ರವಾ ಲಡ್ಡು. ಆ್ಯಕ್ಚುಲಿ ರೆಸಿಪಿ ತುಂಬ ಸಿಂಪಲ್, ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಸಿಂಪಲ್ ಆಗಿದೆ. ಒಂದು 15-20 ನಿಮಿಷದೊಳಗಡೆ ನಾವು ಈ ರವೆ ಉಂಡೆ ರೆಡಿ ಮಾಡ್ಬೋದು. ಆ್ಯಂಡ್ ಚಿಕ್ಕವರಿಂದ ದೊಡ್ಡೋರವರೆಗೂ ತುಂಬ ಇಷ್ಟ ಆಗುವಂಥ ಈ ಸ್ವೀಟ್ ನಾವು ಒಂದು ಸತಿ ಮಾಡಿಟ್ಕೊಂಡ್ರೆ, ಅದು ನಾನು ಹೇಗೆ ತೋರಿಸ್ತಾ ಇದ್ದೀನಿ ಆ ಥರ ಮಾಡಿದ್ರೆ ಡೆಫಿನೆಟಾಗಿ ನೀವು ವಾರಗಳಗಟ್ಟಲೆ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಈ ಉಪ್ಪಿಟ್ಟು ರವೆ ಅಂತಾರಲ್ಲ ತೊಗೋಬೋದು. ಇದ್ರ ಜೊತೆಗೆ ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ರವೆ ಎಷ್ಟು ತೊಗೋತೀವಿ ಅದರಲ್ಲಿ ಅರ್ಧ ಭಾಗಷ್ಟು ಸಕ್ಕರೆ ತೊಗೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1.5 ಕಪ್ಪಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಈ ಕೊಬ್ಬರಿದು ಮೇಲೆ ಕಪ್ಪು ಭಾಗ ಏನಿರುತ್ತೆ ಅದನ್ನೆಲ್ಲ ತೆಗೆದು ಚೆನ್ನಾಗಿ ನಾನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಾಯಿಸಿರೋ ಹಾಲು ತೊಗೊಂಡಿದ್ದೀನಿ. ಕಲಿಸ್ಕೊಳ್ಳೋಕ್ಕೆ ನೋಡಿ ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ಹಾಗೆ ಒಂದು 5 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಜೊತೆಗೆ 2 ಟೀ ಸ್ಪೂನಷ್ಟು ಇಲಾಚಿ ಪೌಡರ್ ಹಾಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋ ಅಂಥ ಸಕ್ಕರೆ ಮತ್ತು ಕೊಬ್ಬರಿನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಸಕ್ಕರೆಗೆ ಫೈನ್ ಪೌಡರ್ ಆಗಿ ರುಬ್ಕೋಬೇಕಾಗತ್ತೆ. ಹಾಗೆ ಕೊಬ್ಬರಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ನಾನು ಸಕ್ಕರೆ ಫೈನ್ ಪೌಡರ್ ಆಗಿ ರುಬ್ಕೊಂಡಿದ್ದೀನಿ. ಕೆಲವರು ಸಕ್ಕರೆ ಪಾಕ ಮಾಡಿ ರವೆ ಉಂಡೆ ಮಾಡ್ತಾರೆ, ಬಟ್ ನಾನಿಲ್ಲಿ ಪಾಕ ಮಾಡ್ತಾ ಇಲ್ಲ. ನೋಡಿ, ಸಕ್ಕರೆ ನಾನೇನು ಫೈನ್ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಅದೇ ಜಾರ್ಗೆ ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿನ ನಾವು ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ತುಂಬ ಫೈನ್ ಪೌಡರ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ರವೆ ಉಂಡೆ ನಾವು ತಿನ್ನಬೇಕಾದ್ರೆ ಅಲ್ಲಲ್ಲಿ ಕೊಬ್ಬರಿ ತುರಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇವೆರಡು ನಾವು ರುಬ್ಬಿಟ್ಕೊಂಡಿದ್ದೀವಿ. ಈಗ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಪಾನ್ ಕಾದ ನಂತರ ನಾವು ತೊಗೊಂಡಿರೋ ಅಂಥ ತುಪ್ಪದಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕಾದ ನಂತರ ನಾನು ಗೋಡಂಬಿ ಒಂದು 20 ಈ ಥರ ಅರ್ಧ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ನಾವು ಗೋಲ್ಡನ್ ಬ್ರೌನ್ವರೆಗೂ ರೋಸ್ಟ್ ಮಾಡ್ಕೋಬೇಕು. ಗೋಡಂಬಿ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಒಂದು 15 ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಎರಡನ್ನೂ ಲೋ ಫ್ಲೇಮಲ್ಲಿ ನಾವು 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಉಳಿದಿರೋ ಅಂಥ ತುಪ್ಪಕ್ಕೆ ನಾವು ತೊಗೊಂಡಿರೋವಂಥ ರವೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಚಿರೋಟಿ ರವೆ ಯೂಸ್ ಮಾಡಿದ್ದೀನಿ. ಈಗ ನಾವು ಲೋ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ರವೆನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಒಂಥರ ಘಮ್ ಅಂತ ರವೆಯಿಂದ ವಾಸನೆ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ರವೆನ ರೋಸ್ಟ್ ಮಾಡಬೇಕು. ನೋಡಿ, ನೀವು ನೋಡ್ಬೋದು, ಸ್ವಲ್ಪ ಪೇಲಾಗಿ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಫುಲ್ಲು ತುಂಬ ಘಮ್ ಅಂತ ಸ್ಮೆಲ್ ಬರ್ತಿದೆ. ಈಗ ನಾವು ತೊಗೊಂಡಿರೋ ಅಂಥ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಕಾಯಿ ಕೊಬ್ಬರಿ ಎಲ್ಲ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ರವೆನ ನಾವು ಒಂದು 7ರಿಂದ 10 ನಿಮಿಷ ಫ್ರೈ ಮಾಡ್ಕೊಂಡಿರ್ತೀವಿ. ಈಗ ಮತ್ತೆ ನಾವು ಕೊಬ್ಬರಿ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ. ಈಗ ನಾವು ಮಾಡಿಟ್ಕೊಂಡಿರೋ ಅಂಥ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನೂ ನಾನು ಸ್ಟವ್ ಆಫ್ ಮಾಡಿಲ್ಲ, ಫ್ಲೇಮ್ ಲೋ ಅಲ್ಲೇ ಇದೆ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ತೊಗೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಈಗ ಉಳಿದಿದ್ದಂಥ ತುಪ್ಪ ಮತ್ತು ಇದಕ್ಕೆ 2 ಟೀ ಸ್ಪೂನಷ್ಟು ನಾನೇನು ಇಲಾಚಿ ಪೌಡರ್ ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾವು ಏನು ಆ್ಯಡ್ ಮಾಡಿದ್ದೀವಿ ಇದನ್ನು ಫ್ಲೇಮ್ ಕಡಿಮೆಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಈ ಥರ ಸ್ಲೋ ಆಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ರವೆ ಸಿಯೋದಿಲ್ಲ, ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ಲೋ ಆಗಿ ರೋಸ್ಟ್ ಆಗುತ್ತೆ. ಈಗ ರವೆ ಲಡ್ಡು ಮಿಕ್ಸ್ಚರ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇದು ಈ ರೆಸಿಪಿಯ ಒಂದು ಸೀಕ್ರೆಟ್ ಸ್ಟೆಪ್. ಜೊತೆಗೆ ಇನ್ನೊಂದಿದೆ, ನಾವು ರವೆನ ಉಂಡೆ ಕಟ್ಟಬೇಕಾದ್ರೆ ಕಾದಿರೋ ಹಾಲು ಹಾಕೋತೀವಿ. ಆದರೆ ಇನ್ನೊಂದು ಸೀಕ್ರೆಟ್ ಸ್ಟೆಪ್ ಏನು ಅಂದರೆ, ನಾನಿಲ್ಲಿ ಫಾಲೋ ಮಾಡೋದು, ನಮ್ಮ ತಾಯಿ ಹೇಳ್ಕೊಟ್ಟಿರೋದು, ರವೆ ಉಂಡೆ ಯಾವಾಗಲೂ ನಾವು ಕುದಿಸ್ತಿರೋ ಅಂಥ ಹಾಲಿಂದ ಕಲಸಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಹಾಲು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋ ಜೊತೆಗೆ ಇಂಗ್ರೀಡಿಯೆಂಟ್ಸ್ನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊತಿರೋದ್ರಿಂದ ಈ ರವೆ ಉಂಡೆ ನಾನು ಮಾಡ್ತಿರೋ ಅಂಥ ವಿಧಾನದಲ್ಲಿ ಮಾಡಿದ್ರೆ ತುಂಬ ದಿನ ನಾವು ತಿನ್ಬೋದು, ಬೇಗ ಕೆಡೋದಿಲ್ಲ. ಜೊತೆಗೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋ ಥರ ಟೇಸ್ಟ್ ಇರುತ್ತೆ.
ಈಗ ನಾವು ಉಂಡೆ ಕಟ್ಕೊಳ್ಳೋಣ. ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಂಡು ಈ ಥರ ಚೆನ್ನಾಗಿ ರೋಲ್ ಮಾಡಿಕೊಂಡು ಒಂದು ಚೂರು ಕ್ರ್ಯಾಕ್ಸ್ ಇಲ್ದಂಗೆ ನಾವು ಉಂಡೆ ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ನಿಮಗೆ ದೊಡ್ಡ ಸೈಜ್ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ಬಿಸಿ ಇದ್ದಿದ್ದರಿಂದ ಸ್ಟಾರ್ಟಿಂಗಲ್ಲಿ ನಮ್ಮ ಮಮ್ಮಿ ಹೆಲ್ಪ್ ತಗೊಂಡೆ. ಹಾಗಾಗಿ ಹುಷಾರಾಗಿ ಕೈ ಸುಡ್ದಂಗೆ ನೀವು ಕೂಡ ರವೆ ಉಂಡೆ ಮನೇಲಿ ಮಾಡಿಟ್ಕೊಳ್ಳಿ. ಇದೇ ಫ್ರೆಂಡ್ಸ್ ಇವತ್ತಿನ ಸೂಪರ್ ಯಮ್ಮಿ ರವೆ ಉಂಡೆ. ಹಬ್ಬಗಳು ಬರ್ತಿದೆ, ಮತ್ತೆ ಮನೇಲಿ ಸ್ವೀಟ್ಗಳು ಮಾಡಬೇಕು. ಕೆಲವೊಂದು ಸತಿ ಹಬ್ಬಗಳು ಅದು ಇದು ಕೆಲಸದಲ್ಲಿ ಸ್ವೀಟು ಬೇಗ ರೆಡಿ ಆಗೋ ಅಂಥದ್ದು ಏನಾನ ಮಾಡೋಣ ಅಂತ ಅನ್ಕೋತೀವಿ. ಆ ಥರ ಸೂಪರ್ ಟ್ರೆಡಿಷ್ನಲ್ ಈಸಿ ಸ್ವೀಟ್ಗಳ ಲಿಸ್ಟಲ್ಲಿ ಈ ನಮ್ಮ ರವೆ ಉಂಡೆ ಕೂಡ ಒಂದು. ಹಾಗಾಗಿ ನೀವೇನಾದರೂ ರವೆ ಉಂಡೆ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಾನು ಹೇಳ್ಕೊಟ್ಟಿರೋ ರೀತಿ ಮಾಡಿ. ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ. ನಿಮಗೂ ಕೂಡ ಸಖತ್ತು ಖುಷಿ ಆಗುತ್ತೆ. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.